ಮಂದಣ್ಣನಿಗೆ ಮದುವೆ ನಿಶ್ಚಯವಾಯಿತು. ಮಂದಣ್ಣ ಹೋಗಿ ಲಕ್ಷ್ಮಣನಿಗೆ ದುಂಬಾಲು ಬಿದ್ದನಂತೆ. ನನಗೆ ತಂದೆ ಇಲ್ಲ, ನೀನೇ ದಿಕ್ಕು, ನೀನೇ ನಿಂತು ಕೆಲಸ ಮಾಡಿಕೊಡಬೇಕು ಎಂದು. ಲಕ್ಷ್ಮಣ ಒಬ್ಬ ಸ್ನೇಹಜೀವಿ. ಓದಲ್ಲಿ ತನಕ ಜವಾಬ್ದಾರಿಗಳನ್ನು ಮೈ ಮೇಲೆ ಎಳೆದುಕೊಳ್ಳುವುದೆಂದರೆ ಅವನಿಗೆ ಪಂಚಪ್ರಾಣ. ಮಂದಣ್ಣ ಕೇಳುವ ಮೊದಲೇ ಅವನು ಕೆಲಸ ಆರಂಭಿಸಿದ್ದ. ಒಂದು ದಿನ ಲಕ್ಷ್ಮಣ ಕೊಂಚಾಣ ಬೇಕೆಂದು ನನ್ನ ಬಳಿಗೆ ಬಂದ. 4 ಸವರನ್ನಿನ ತಾಳಿಯೇ ಆಗಬೇಕೆಂದು ರಾಮಯ್ಯ ಪಟ್ಟು ಹಿಡಿದಿದ್ದಾನಂತೆ. ಹೆಣ್ಣಿನ ತಾಯಿಗೆ ಇಂತಿಂತದೇ ಸೀರೆ ಆಗಬೇಕೆಂದು ಹಠ ಹಿಡಿದಿದ್ದಾನಂತೆ. ಮಂದಣ್ಣನ ಹಣವೆಲ್ಲ ಖರ್ಚಾಗಿ, ಲಕ್ಷ್ಮಣನ ಬಳಿ ಇದ್ದ ಹಣವೂ ಖರ್ಚಾಗಿ, ಈಗ ಅವರಿವರ ಬಳಿ ಹಣ ಸಂಗ್ರಹಿಸಬೇಕಾಗಿ ಬಂದಿದೆ ಎಂದು ಹೇಳಿದ. ದಿನಕ್ಕೊಂದು ತೊಂದರೆಯಂತೆ ಪುಂಖಾನುಪುಂಖವಾಗಿ ರಾಮಯ್ಯ ತಂದೊಡ್ಡುತ್ತಿದ್ದ ತೊಂದರೆಗಳಿಂದ ಲಕ್ಷ್ಮಣ ಬೇಸತ್ತು ಹೋಗಿದ್ದ. ಇವನದು ಯಾವ ಸುಡುಗಾಡು ಜಾತಿ ಸರ್, ಅದರ ಹೆಸರೇ ಕೇಳಿರಲಿಲ್ಲ ನಾನು. ಮಡಿ ಒಕ್ಕಲಿಗನಂತೆ. ಬ್ರಾಹ್ಮರಿಗಿಂತ ಹೆಚ್ಚಿಗೆ ಶಾಸ್ತ್ರ ಆಚಾರ ಮಾಡೋದಕ್ಕೆ ಬರ್ತಾರೆ. ಆ ರಾಮಯ್ಯ ಒಂದು ತೊಂದರೆ ಕೊಡ್ತಾನಂದ್ರೆ ಹೇಳೋದಲ್ಲ. ನೀವು ಕರ್ವಾಲೋ ಸಾಹೇಬ್ರು ಎಲ್ಲ ಮಂದಣ್ಣನ ಹಿಂದಿದ್ದೀರಂತ ಗುಟ್ಟು ತಿಳಿದುಕೊಂಡು ಮದುವೆಯಾಗೋಕೆ ಮುಂಚೆಯೇ ಸರಿಯಾಗಿ ಸುಳಿಯಬೇಕೆಂದು ಮಾಡಿಕೊಂಡಿದ್ದಾರೆ. ಮಾರಾಯ ಮಾತಾಡಿದ್ದಕ್ಕೆ ಈಗ ಕೈ ಹಾಕಿ ಆಗಿದೆ. ಆ ಮುಂಡೆ ಗಂಡನಿಗೆ ಮದುವೆ ಅಂತ ಒಂದು ಸಾರಿ ಮಾಡಿ ಮುಗಿಸಿಬಿಡಿರಿ ಎಂದೆ. ಆ ರಾಮಯ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸಬಹುದಿತ್ತು. ಮುಖ್ಯ ಈ ಮಂದಣ್ಣ ಎಬ್ಬೊಬ್ಬಿಗೆ ಏತುಕೊಂಡ ಅಂತಾರಲ್ಲ, ಹಂಗಾಡ್ತಾನೆ. ಇವನು ಕೊಂಚ ಬಿಗಿ ಇದ್ದರೆ ಆ ಗಾಂಚಲಿ ನನ್ನ ಮಗ ರಾಮಯ್ಯನಿಗೆ ಕೈಗುಡಿಸಿ ಬಿಡಬಹುದಿತ್ತು ಎಂದು ಲಕ್ಷ್ಮಣ ರಾಮಯ್ಯನ ಮೇಲಿನ ತನ್ನ ಕೋಪವನ್ನ ವ್ಯಕ್ತಪಡಿಸಿದ. ಅಂದರೆ ಲಕ್ಷ್ಮಣ ತನ್ನ ಮದುವೆಯಲ್ಲಿ ಹೆಣ್ಣಿನ ಕಡೆಯವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದ್ದನಂತೆ. ಸದ್ಯಕ್ಕೆ ಮಂದಣ್ಣ ಏನಾದರೂ ಲಕ್ಷ್ಮಣ ಹೇಳಿದಂತೆ ಕೇಳಿಕೊಂಡು ಕೊಂಚ ಬಿಗಿಯಾಗಿದ್ದರೆ ನಾರ್ವೆ ರಾಮಯ್ಯನ ತಿಥಿ ಮಾಡಲು ತಯಾರಿದ್ದನೆಂದು ಕಾಣುತ್ತದೆ. ಮಂದಣ್ಣನ ದಂತ ಪಂಕ್ತಿಗಳು ಮದುವೆಯಾಗುವವರೆಗೂ ಶಾಶ್ವತವಾಗಿ ಕಿರಿದುಕೊಂಡಿದ್ದವು. ಏನಯ್ಯ ವಿಶೇಷ ಎಂದು ಕೇಳಿದವರಿಗೆಲ್ಲ ಮೇರೇಜೆ ಒಂದು ವಿಶೇಷ ಎಂದು ಡಂಗೂರ ಸಾರಿಕೊಳ್ಳುತ್ತಿದ್ದ. ಮಂದಣ್ಣನ ಮದುವೆ ಬಗ್ಗೆ ನಾವೆಲ್ಲ ತೋರಿದ ಆಸ್ತೆ ಎಲ್ಲರೂ ಸಂಶಯದಿಂದ ನೋಡುವಂತಾಯಿತು. ಈವರೆಗೆ ಕೇವಲ ದೊಡ್ಡ ಮನುಷ್ಯರ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದ ವದಂತಿಗಳು ಹಳ್ಳಿಗರವರೆಗೂ ಹಬ್ಬಿ ನೆಲೆಸಿದವು. ಹುಳ ಉಪ್ಪಟೆ ಹಿಡಿದುಕೊಂಡು ಓಡಾಡುವ ಕಿರಾತ ಇವನ ಬಗ್ಗೆ ಯಾಕಪ್ಪ ಈ ದೊಡ್ಡವರಿಗೆಲ್ಲ ಇಷ್ಟೊಂದು ಉಸಾಬರಿ ಎಂದು ಹಲವಾರು ಬಾಯಿಗಳು ಹಲವಾರು ಕಿವಿಗಳು ಉರುಟಿದವು. ಮದುವೆ ದಿನ ನಾವೆಲ್ಲ ಇಲ್ಲದಿದ್ದರೆ ಮಂದಣ್ಣ ಮದುವೆನೇ ಆಗೋದಿಲ್ಲಲ್ಲ ಅಂತೆ ಎಂದು ಮಾಮೂಲಿ ಸುಳ್ಳೊಂದನ್ನು ಕೈಯೋಲೆಯ ಜೊತೆಯಲ್ಲೇ ಮಂದಣ್ಣ ಹೇಳಿ ಕಳಿಸಿದ್ದ. ನಾವು ಅವರಿವರ ಮಾತುಗಳಿಗೆ ವದಂತಿಗಳಿಗೆಲ್ಲ ಬೆಲೆ ಕೊಟ್ಟು ದೂರಕ್ಕಿರೋದು ಬೇಡವೆಂದು ಮದುವೆಗೆ ಹೋದೆವು. ಸಣ್ಣ ಚಪ್ಪರ ಒಂದನ್ನು ಕಟ್ಟಿದ್ದರು. ನಾನು ಹೋಗಬೇಕಾದರೆ ಮೊದಲೇ ಕರ್ವಾಲೋ ಸಾಹೇಬರು, ಪ್ರಭಾಕರ ಎಲ್ಲ ಬಂದಿದ್ದರು. ಪ್ರಭಾಕರ ಕರ್ವಾಲೋರವರಿಗೆ ಮದುವೆಯ ಶಾಸ್ತ್ರಾಚಾರ ವಿಧಿವಿಧಾನಗಳನ್ನ ವಿವರಿಸುತ್ತಿದ್ದ. ನಾನು ಹೋಗುತ್ತಿದ್ದಂತೆಯೇ ಅವರು ನಗುತ್ತಾ ಬನ್ನಿ ಬನ್ನಿ ಎಂದರು. ನಾನು ಹೋಗಿ ಕುಳಿತಿರಲಿಲ್ಲ. ಅಷ್ಟರಲ್ಲೇ ಯಾರೋ ಓ ಗಂಡಿನ ಕಡೆಯವರು ಬಂದ್ರು ಬಂದ್ರು ಎಂದು ಕೂಗಿದರು. ಹುಲ್ಲಿಗೆ ಬೆಂಕಿ ಹಾಕಿ ತಮಟೆ ಕಾಯಿಸುತ್ತಾ ಕುಳಿತಿದ್ದ ಇಬ್ಬರು ಹರಿಜನರು ತಕ್ಷಣ ಎದ್ದು ಡಮ್ ಡಮ್ಕು 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 ಎಂದು ಬಲವಾಗಿ ತಮಟೆ ಬಡಿಯತೊಡಗಿದರು. ದಿಬ್ಬಣದ ಮುಂಭಾಗದಲ್ಲಿ ಲಕ್ಷ್ಮಣ ತಲೆಗೆ ಒಂದು ಟವೆಲ್ ಸುತ್ತಿಕೊಂಡು ಪೇಟದ ತರಹ ಮಾಡಿಕೊಂಡು ಕೇವಲ ಒಂದು ಪಂಜೆ ನೆಟ್ ಬನಿಯನ್ ತಟ್ಟುಕೊಂಡು ಬರುತ್ತಾ ಇದ್ದ. ಲಕ್ಷ್ಮಣ ಕೊಂಚ ವಯಸ್ಸಾದವನಂತೆ ಕಾಣಬೇಕೆಂದು, ಅದಕ್ಕಾಗಿ ಇದೇ ರೀತಿ ವೇಷ ಧರಿಸಬೇಕೆಂದು ಮಂದಣ್ಣ ವಿಪರೀತ ಹಠ ಮಾಡಿದನಂತೆ. ಅವನ ಹಿಂದುಗಡೆಯೇ ಮಂದಣ್ಣ ಒಂದು ಪೇಟ ಕಟ್ಟಿಕೊಂಡು ಅದಕ್ಕೊಂದು ಬಾಸಿಂಗ ಸಿಕ್ಕಿಸಿಕೊಂಡು ಅದಕ್ಕೆ ನೇತುಕೊಂಡಿದ್ದ ಗಾಜಿನ ಕುಚ್ಚುಗಳನ್ನೆಲ್ಲ ಓಲಾಡಿಸುತ್ತಾ ಬರುತ್ತಿದ್ದ. ಕೈಯಲ್ಲಿ ಒಂದು ಬೆಂಡಿನ ಗದೆ ಹಿಡಿದುಕೊಂಡಿದ್ದ. ಮುಖ ನೋಡಿದೆ, ಗುರುತೇ ಸಿಕ್ಕಲಿಲ್ಲ. 32 ಹಲ್ಲುಗಳ ಹಿಂದೆ ಒಂದು ಮೂಗು, 2 ಕಣ್ಣುಗಳು ಮಾತ್ರ ಕಂಡವು. ಬೇರೆ ಯಾರೋ ಒಬ್ಬಾತ ಮಂದಣ್ಣನ ತಲೆ ಮೇಲೆ ಒಂದು ಛತ್ರಿ ಹಿಡಿದುಕೊಂಡಿದ್ದ. ಹಲವಾರು ಜನ ಹೆಂಗಸರು ಏನನ್ನೋ ಹೊತ್ತುಕೊಂಡಿದ್ದರು. ಪ್ರಭಾಕರ ಕ್ಯಾಮೆರಾ ತಂದಿದ್ದ. ಜೊತೆಗೆ ಈಚೆಗೆ ಹೊಸದಾಗಿ ಕೊಂಡಿದ್ದ ಫ್ಲಾಶ್ ಲೈಟ್ ಅನ್ನು ತಂದಿದ್ದ. ಬರುವಾಗಲೇ ಮಂದಣ್ಣ ಪ್ರತಿ ಹೆಜ್ಜೆಗೂ ಪ್ರಭಾಕರ ಫೋಟೋ ತೆಗೆದಾನೋ ಎಂದು ನಿರೀಕ್ಷಿಸುತ್ತಾ ನಿಧಾನ ಹೆಜ್ಜೆ ಇಡುತ್ತಾ ಬಂದ. ಅವನ ಹಿಂದೆ 1-2 ಜನ ಹಳ್ಳಿ ಹುಡುಗರು ಅಕಸ್ಮಾತ್ ಪ್ರಭಾಕರ ಫೋಟೋ ತೆಗೆದರೆ ತಮ್ಮ ಮುಖವು ಬೀಳಲೆಂದು ಮಂತ್ರಿಗಳ ಹಿಂದೆ ಇಣುಕುವ ಸ್ಥಳೀಯ ಪುಡಾರಿಗಳಂತೆ ಹತ್ತಿರದಲ್ಲೇ ನಡೆದು ಬಂದರು. ಮಂದಣ್ಣ ಮದುವೆಗೆ ಮೊದಲೇ ಪ್ರಭಾಕರನಿಗೆ ಸಿಕ್ಕಿ ಒಳ್ಳೆ ಪೋಸು ತಕ್ಕೊಡ್ಬೇಕು. ಪ್ರಭಾಕರಯ್ಯ ನೋಡಿದರೆ ಸಾಕು, ಮದುವೆ ಆದಂಗಿರ್ಬೇಕು, ಆಯ್ತಾ? ಹೈ ಕ್ಲಾಸ್ ಪೋಸ್ ತೆಗಿಬೇಕು. ನಿಮ್ಗೆ ಗೊತ್ತಲ್ಲ, ಜನ್ಮದಲ್ಲಿ ಒಂದೇ ಸಾರಿ ಮದುವೆ ಆಗೋದಂತ ಎಂದು ಅಂಗಲಾಚಿದ್ದನಂತೆ. ಅದಕ್ಕೆ ಪ್ರಭಾಕರ 36 ಫೋಟೋ ತೆಗೆಯಬಹುದಾದ ಒಂದು ಇಡೀ ರೋಲನ್ನೇ ಹಾಕಿಕೊಂಡು ಬಂದಿದ್ದ. ಕರ್ವಾಲೋ ಹೇಳಿದರು, ಬರೀ ಮಂದಣ್ಣನ ಹಲ್ಲು ಕಿರಿಯೋ ಮೂತಿಯನ್ನು ತೆಗಿತೀಯಾ? ಇವೆಲ್ಲ ಶಾಸ್ತ್ರಾಚಾರನು ತೆಕ್ಕೋ ಎಂದು. ಎಲ್ಲ ಗಂಡಿನ ಕಡೆಯವರು ಚಪ್ಪರದೊಳಗೆ ಜಾಗ ಮಾಡಿಕೊಂಡರು. ಆದರೆ ಪರಿಸ್ಥಿತಿ ಶಾಂತವಾಗಿದ್ದುದು ಇದ್ದಕ್ಕಿದ್ದಂತೆ ಗೊಂದಲ ಒಳ್ಳುವಂತೆ ಕಂಡಿತು. ಗಂಡಿನ ಕಡೆಯ ಹೆಂಗಸೊಬ್ಬಳು ವಧುವಿಗೆ ಕೊಡುವ ಉಡುಗೊರೆಗಳ ಬುಟ್ಟಿಯನ್ನು ಮದುವೆ ಮನೆ ಎದುರು ಇಟ್ಟಳು. ತಕ್ಷಣ ತೊಂದರೆ ಆರಂಭವಾಯಿತು. ಅಲ್ಲಿದ್ದ ಹೆಣ್ಣಿನ ಕಡೆಯ ಯಾರೋ ಹೆಂಗಸರು ಅದನ್ನು ಪರೀಕ್ಷಿಸಲು ಲಘುಬಗೆಯಿಂದ ನುಗ್ಗಿದರು. ಒಬ್ಬಳು ಕೆಂಪು ಜಲ್ಲಿ ಕಾಗದದಲ್ಲಿ ಸುತ್ತಿಟ್ಟಿದ್ದ ಬಳೆ ಮತ್ತು ತಾಳಿ ಸರಗಳನ್ನು ತೆಗೆದು ನೋಡಿ ತಾತ್ಸಾರದ ಮುಖ ಮಾಡಿಕೊಂಡು ಅಬ್ಬಬ್ಬಬ್ಬಾ ನೆಕ್ಕಕ್ಕಾಗಲ್ಲ, ಅಷ್ಟೊಂದು ತೂಕ ಇದೆಯಲ್ಲ ಎಂದು ತಮ್ಮ ಹೆಂಗಸರ ಕಡೆ ತಿರುಗಿ ಯಾಳಿಸಿದಳು. ಇವೆಲ್ಲ ಸಾಂಪ್ರದಾಯಿಕವಾಗಿರಬಹುದು ಎಂದುಕೊಂಡು ನಾನು ಸುಮ್ಮನೆ ಆರಾಮಾಗಿ ಕುಳಿತಿದ್ದೆ. ಲಕ್ಷ್ಮಣನಿಗೆ ಕೋಪ ತಾಳಲಾಗಲಿಲ್ಲ. ಏ ಯಾವಳೆ ನೀನು? ನಿನ್ ಕೈ ಹಿಡಿದು ಗಂಡಸು ಏನು ನಿನ್ ಕುತ್ತಿಗೆ ಕುಸಿಯೋ ಅಂತನ್ನ ಹಾಕಿದ ನೀನು ನೋಡೋಣ ಎಂದು ಅವಳ ಬಳಿಗೆ ನುಗ್ಗಿದ. ಈವರೆಗೂ ಹೆಣ್ಣಿನ ಕಡೆಯವರು ಕೊಟ್ಟ ಅಸಂಖ್ಯ ತೊಂದರೆಗಳನ್ನೆಲ್ಲ ಸಹಿಸಿ ಅವನ ತಾಳ್ಮೆ ಕೊನೆ ಹಂತ ಮುಟ್ಟಿತ್ತು. ಏ ಯಾರೋ ಅದು ತಾಳಿಗೆ ಕೈ ಹಾಕ್ತೇನೋ ಎಂದು ಹಲವರು ಹೆಂಗಸರು ನುಗ್ಗಿದರು. ನಾನು ಲಕ್ಷ್ಮಣ ತಾಳ್ಮೆ ಎಂದೆ. ತಮ್ಮಟೆ ಸದ್ದಿನಲ್ಲಿ ನನ್ನ ಮಾತು ಯಾರಿಗೂ ಕೇಳಲಿಲ್ಲ. ಲಕ್ಷ್ಮಣನ ಬೀಸುತ್ತಿದ್ದ ಕೈಗಳು ಹಾಗೂ ಟವಲಿನ ಪೇಟ ಹಲವಾರು ವನಿತಾ ಶಿರಸ್ಗಳ ನಡುವೆ ಕಾಣುತ್ತಿತ್ತು. ಅಷ್ಟರಲ್ಲಿ ರಾಮಯ್ಯ ಮದುವೆ ಹೆಣ್ಣನ್ನು ಮಂಟಪಕ್ಕೆ ಒತ್ತು ತಂದು ಮನೆ ಮೇಲೆ ನಿಲ್ಲಿಸಿದ.
ತಕ್ಷಣ ಕೆಲವು ಹೆಂಗಸರು ಅಯ್ಯ ರಾಮಯ್ಯ ಪಾಪದವಂತ ಈ ತರ ಮೋಸ ಮಾಡಬಹುದಾ ಎಂದು ಉದ್ಗಾರಿಸುತ್ತಾ ರಾಮಯ್ಯನನ್ನು ಜಗಳದ ವರ್ತುಲದೊಳಕ್ಕೆ ಎಳೆದುಕೊಂಡರು. ಜಗಳಕ್ಕೆ ನಿಂತವರೊಬ್ಬರು ರಾಮಯ್ಯನ ಹಿತೈಷಿಗಳಾಗಿರಲಿಲ್ಲ. ಮಂದಣ್ಣ ಒಂದು ಮಾತು ಆಡದೆ ಹೆಣ್ಣಿನ ಮೋರೆ ನೋಡುತ್ತಾ ಹಲ್ಲು ಕಿರಿಯುತ್ತಾ ನಿಂತಿದ್ದ. ಜಗಳ ನಿಧಾನವಾಗಿ ಬಿಸಿ ಏರುತ್ತಾ ಹೋಯಿತು. ಹಲವಾರು ಜನ ಕಳ್ಳಬಟ್ಟಿ ಏರಿಸಿಕೊಂಡು ಬಂದಿದ್ದವರು ಗುಂಪಿನೊಳಗೆ ಪ್ರವೇಶಿಸಿದ ಕೂಡಲೇ ಕೈ ಮಿಲಾಯಿಸುವವರೆಗೂ ಹೋಯಿತು. ಆ ನಿಮಿಷದಲ್ಲಿ ದೈವ ಕೃಪೆ ಎಂಬಂತೆ ಪಳ್ಳ ಎಂದು ಒಂದು ಮಿಂಚು ಎಲ್ಲರ ಕಣ್ಣನ್ನ ಕುಕ್ಕಿತು. ಆ ಕ್ಷಣ ಮದುವೆಯ ಮನೆಯ ರಣರಂಗದ ನಡುವೆ ಇದ್ದರೆಲ್ಲರೂ ಚಕಿತರಾಗಿ ಹೋದರು. ಪ್ರಭಾಕರ ಕ್ಯಾಮರಾದ ಮುಖಾಂತರ ಏನನ್ನೋ ನೋಡುತ್ತಿದ್ದ ಕರ್ವಾಲು ಸಾಹೇಬರ ಪಕ್ಕ ನಿಂತಿದ್ದರು. ಎಲ್ಲರಿಗೂ ಎಂತಹ ಚಾತುರ್ಯವಾಯಿತು ಎಂದೆನಿಸಿತು. ಎಲ್ಲರ ಜಗಳ ವಾಡಿದೆವೆಂದಲ್ಲ, ಕ್ಯಾಮರಾಕ್ಕೆ ಸರಿಯಾಗಿ ಪೋದು ಕೊಡಲಿಲ್ಲವಲ್ಲ ಎಂದು. ಪ್ರಭಾಕರ ಕ್ಯಾಮರಾ ಇನ್ನೂ ಗುರಿ ಹಿಡಿಯುತ್ತಿರುವುದನ್ನು ನೋಡಿ ಜಗಳ ನಿಲ್ಲಿಸಿ ಅಭಿನಯ ಪೂರ್ವಕವಾಗಿ ಸರಿದು ನಿಲ್ಲತೊಡಗಿದರು. ಲಕ್ಷ್ಮಣ ವಾಸ್ತವ ಪ್ರಜ್ಞೆಯನ್ನು ಎಂದೂ ಕಳೆದುಕೊಳ್ಳದ ಚಾಣಾಕ್ಷ. ಎಲ್ಲಿ ಎಲ್ಲ ಸ್ವಲ್ಪ ಈಗ ಬನ್ನಿ ಎಂದು ಎಲ್ಲರನ್ನು ನಿಲ್ಲಿಸಬೇಕಾದ ಕಡೆ ನಿಲ್ಲಿಸಿ, ಕೂರಿಸಬೇಕಾದ ಕಡೆ ಕೂರಿಸಿ, ಫೋಟೋಕ್ಕೆ ರಂಗ ಸರಿ ಮಾಡಿಸುವಂತೆ ನಡೆಸಿದ. ಪ್ರಭಾಕರನ ಕಡೆಗೆ ತಿರುಗಿ ಕಣ್ಣು ಹೊಡೆದ. ಪ್ರಭಾಕರ ಇನ್ನೊಂದು ಫ್ಲಾಶ್ ಹೊಡೆದ ತಕ್ಷಣ ತಡಿರಿ, ನಾನ್ ಹೇಳ್ತೀನಿ, ಆಮೇಲೆ ತೆಗಿರಿ ಎಂದು ಮದುವೆ ಶಾಸ್ತ್ರದ ಮುಂದಿನ ಹಂತಕ್ಕೆ ಸರಿದ. ಎಲ್ಲರೂ ಜಗಳ ನಿಲ್ಲಿಸಿ ಮಂತ್ರ ಮುಗ್ಧರಂತೆ ಫೋಟೋಕ್ಕಾಗಿ ನಾಟಕವಾಡುವಂತೆ ಮದುವೆಯನ್ನು ಹಂತವಾಗಿ ಅಭಿನಯಿಸತೊಡಗಿದರು. ಕೊಂಚ ಹೊತ್ತಿನ ಒಳಗೆ ತಾಳಿ ಕಟ್ಟುವ ಸೀನನ್ನು ಪ್ರಭಾಕರ ಫೋಟೋ ತೆಗೆದು ಮುಗಿಸಿಯೇ ಬಿಟ್ಟ. ಫಿಲ್ಮ್ ರೋಲು ಮುಗಿದಾಗ ಜಗಳ ಎಲ್ಲಿಗೆ ನಿಲ್ಲಿಸಿದ್ದೇವೆನ್ನುವುದರ ಬಗ್ಗೆ ಎಲ್ಲರಿಗೂ ಮರೆವು ಉಂಟಾಗಿತ್ತು. ಇತ್ತ ನೋಡಿದರೆ ತಾಳಿ ಕಟ್ಟಿಯಾಗಿ ಹೋಗಿದೆ. ಎಲ್ಲರಿಗೂ ಒಳಗೊಳಗೆ ಮೂರ್ಖರಾದವೇನೋ ಎಂದೆನಿಸಿತು. ಮಂದಣ್ಣನ ಹೆಂಡತಿ ರಾಮಿಯನ್ನ ನೋಡಿದೆ. ಅವಳಲ್ಲಿ ಎದ್ದು ಕಂಡ ಒಂದೇ ಅಂಶವೆಂದರೆ ಅವಳ ವಯಸ್ಸಿಗೂ ಗಾತ್ರಕ್ಕೂ ತಾಳ ಮೇಳವಿಲ್ಲದಂತಿದ್ದ ಅವಳ ಬೃಹತಾಕಾರದ 2 ಮೊಲೆಗಳು. ಇವೇ ಮಂದಣ್ಣನ ತಲೆ ಕೆಡಿಸಿರಬೇಕೆಂದು ನಾನು ಊಹಿಸಿದೆ. ಮದುವೆಯ ಅನಂತರ ನಾನು, ಕರ್ವಾಲು, ಪ್ರಭಾಕರ, ಲಕ್ಷ್ಮಣ ಕೊಂಚ ದೂರದಲ್ಲೇ ಮರದ ಕೆಳಗೆ ಮಾತಾಡುತ್ತಾ ನಿಂತಿದ್ದೆವು. ಲಕ್ಷ್ಮಣನು ಪ್ರಭಾಕರನು ಕಣ್ಣು ಮಿಟುಕಿಸಿಕೊಂಡು ಫೋಟೋ ತೆಗೆಸುತ್ತಾ ಮಾಡಿದ ಮದುವೆ ಎಂದು ಕರ್ವಾಲವರಿಗೆ ತಿಳಿದಿರಲಿಲ್ಲ. ಗೊತ್ತಾದ ನಂತರ ವಿಪರೀತ ನಕ್ಕರು. ಕೊಂಚ ಹೊತ್ತಿನ ಅನಂತರ ಕೆಲವರು ನಾರ್ವೆ ರಾಮಯ್ಯನ ಮನೆಯಿಂದ ಹೊರಬಿದ್ದರು. ದಸ್ತಾಗಿ ಶರಾಬು ಕುಡಿದುಕೊಂಡು ಅಮಲಿನಲ್ಲೇ ವಿಚಿತ್ರ ಗತಿಯಲ್ಲಿ ಹಾಕುತ್ತಾ ನಮ್ಮ ಕಡೆಗೆ ಕುತೂಹಲದ ನೋಟ ಬೀರಿ ಹೋದರು. ಬಹುಶಃ ಒಳಗೆ ಕಳ್ಳಬಟ್ಟಿ ಶರಾಬಿನ ಸಮಾರಾಧನೆ ಭರ್ಜರಿಯಾಗಿ ನಡೀತಿರಬೇಕೆಂದು ಊಹಿಸಿದೆ. ನಾನು ಮಂದಣ್ಣನಿಗೆ ಹೋಗುತ್ತೇವೆಂದು ತಿಳಿಸಿ ಹೊರಡಬೇಕೆಂದು ಸಿದ್ಧರಾಗುವಷ್ಟರಲ್ಲೇ ಮಂದಣ್ಣ ಗಾಬರಿಯಲ್ಲಿ ಓಡೋಡಿ ಬಂದ. ಕೈಯಲ್ಲಿನ ಚೆಂಡಿನ ಗದಿಯೊಂದಿರಲಿಲ್ಲ, ಮಿಕ್ಕುದಿದ್ದೆಲ್ಲ ಹಾಗೇ ಇತ್ತು. ಏನೋ ಮಂದ ಎಂದ ಲಕ್ಷ್ಮಣ. ಅವನು ಎದುರಿಸಿರು ಬಿಡುತ್ತಾ ಬೀತ ಸ್ವರದಲ್ಲಿ, ಸಾರ್ ನೀವೆಲ್ಲ ಹೋದ್ಮೇಲೆ ಹೆಣ್ಣಿನ ತಮ್ಮಂದಿರು ಇನ್ನೊಂದಿಬ್ರು ಸೇರಿಕೊಂಡು ನನ್ನ ಹೊಡಿಬೇಕಂತಿದ್ದಾರೆ ಎಂದ. ಸುಮ್ನಿರೋ, ನಿನ್ನ ಹರಕ್ಬಾಯಿ ಬೊಗಳೆ ಇನ್ನಾದರೂ ಕಡಿಮೆ ಮಾಡು ಎಂದು ನಾನು ರೇಗಿದೆ. ಹೊಡಿಲಿ ಬಿಡು ಬಡ್ಡಿ ಮಗನೇ, ನಾನೇ ಬಾರಿಸ್ಬೇಕೆಂದಿದ್ದೆ, ಅವ್ರು ಮಾಡ್ತಾರಷ್ಟೇ ಈಗ ಎಂದ ಲಕ್ಷ್ಮಣಣ್ಣ ಮೂಗು ಮಠ ಕುಡಿದಿದ್ದಾರೋ ಈಗ ತಾನೇ ಮೊದಲಿಗೇನೆ ಬಂದು ಹೇಳಿ ಹೋಯ್ತು ಎಂದು ವಿಷಾದದಿಂದ ಹೇಳಿದ ಮಂದಣ್ಣ. ನಾನು ಇದೊಳ್ಳೆ ಪೀಕಲಟ್ಟಕ್ಕೆ ಬಂತಲ್ಲ ಎಂಬಂತೆ ಅತ್ತಿತ್ತ ನೋಡಿದೆ. ನಮ್ಮ ಸಂದಿಗ್ಧ ಪರಿಸ್ಥಿತಿ ತಿಳಿದ ಲಕ್ಷ್ಮಣ, ನೀವು ಸಾಹೇಬ್ರು ಎಲ್ಲ ಹೊರಡಿ ಸರ್, ನಾನು ನಿಧಾನಕ್ಕೆ ಬರ್ತೀನಿ, ಪ್ರಸ್ಥಾನ ಮಾಡಿ ಮುಗಿಸೇ ಬರ್ತೀನಿ, ಆಮೇಲೆ ನನ್ನ ಹಿಡ್ಕೋತಾರೋ ಇವರು ಎಂದು ಹೇಳಿದ. ಅದಕ್ಕೇನು ಫೋಟೋಗ್ರಾಫರ್ ಬೇಡ ತಾನೆ ನಿಂಗೆ ಎಂದೆ. ಲಕ್ಷ್ಮಣ ಇಬ್ಬರು ಗಾಬರಿಯಲ್ಲೂ ನಗುತ್ತಾ ಮದುವೆ ಚಪ್ಪರದ ಒಳಗೆ ನಡೆದರು.